ನಮ್ಮ ಪ್ರಕಾರ ಈ ಸಲ ಒಂದು ಯೂತ್ಸ್ ಅವ್ರಿಗೆ ಚಾನ್ಸ್ ಕೊಟ್ಟು ಚಲೋ ಅನ್ಸೈತಿ. ಪ್ರಹ್ಲಾದ್ ಜೋಶಿದವ್ರ ಈಗ ಒಂದು 3 ಟೈಮ್ಸ್ ನೋಡೇವಿ. ಬಟ್ ಅವರಿಂದ ಏನು ಅಭಿವೃದ್ಧಿ ಆಗಿಲ್ಲ, ಏನು ಕೆಲಸ ನಡೆದಿಲ್ಲ. ಅದ್ರ ಬದ್ಲಿ ಬಾಳ್ ನಡೆದಿದಂದ್ರ ಜಾತಿ ವಿರುದ್ಧವಂತ ಕೆಲಸಗಳು ಬಾಳ್ ನಡೆದಾವ. ಹಂಗಾಗಿ ಈ ಸಲ ಆದ್ರೂ ಒಂದು ಯೂತ್ಸಿಗೆ ಅಪರ್ಚುನಿಟಿ ಕೊಟ್ರ ಒಂದು ನಮ್ದು ಅಭಿವೃದ್ಧಿ ಆಮೇಲೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಎಲ್ಲಾನು ಹೋಗ್ಬೋದಂತ ನನ್ನ ಅನಿಸಿಕೆ. ಸೊ ಈ ಸಲ ವಿನೋದ್ ಅಸೂಟಿ ಬಂದ್ರೆ ಬಾಳ್ ಚಲೋ ಆಗ್ತದೆ. ಸರ್, ವಿನೋದ್ ಅಸೋಟಿ ಯಾರು ಅನ್ನೋದು ಮಂದಿಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ವಿನೋದ್ ಅಸೋಟಿ ನಮ್ ಸಿಟಿ ಲೆವೆಲ್ ಅಲ್ಲಿ ನೀವು ಕೇಳಿದ್ರೆ ಅವ್ರು ಯಾರು ಅನ್ನೋದು ಗೊತ್ತಿಲ್ಲ, ಮಂದಿಗೆ ಅವರ ಮಖ ಪರಿಚಯನೂ ಇಲ್ಲ. ಇವಾಗ ಕಂಪೇರಿಟಿವ್ಲಿ ಪ್ರಹ್ಲಾದ್ ಜೋಶಿ ಅವ್ರು ಕಂಪೇರ್ ಮಾಡಿದ್ರೆ, ಜೋಶಿ ಅವರು ಒಂದು ಸಣ್ಣ ಮಕ್ಕಳಿಗಾದ್ರೂ ನೀವು ಕೇಳಿದ್ರು ಇವರೇ ಪ್ರಹ್ಲಾದ್ ಜೋಶಿ ಅನ್ನೋದೊಂದು ಇಮೇಜ್ ಇದೆ. ಇವಾಗ ದೇಶಕ್ಕೆ ಹೆಂಗೆ ಮೋದಿಜಿ, ಕರ್ನಾಟಕಕ್ಕೆ ಹೆಂಗೆ ಜೋಶಿಜಿ ಅಂತೇಳಿ ಸಣ್ಣ ಮಕ್ಕಳ ನೀವು ಕೇಳಿದ್ರು ಕೂಡ ಇಮೇಜ್ ಕ್ಲಿಯರ್ ಇದೆ ಸರ್. ಮತ್ತ ಗೆಲುವು ನೀವು ಏನ್ ಹೇಳ್ತಾ ಇದ್ದೀರಲ್ಲ, ನಮ್ಗ ಅನ್ಸತ್ತೆ +2 lakh ಲೀಡ್ಗಿಂತ ಜಾಸ್ತಿ ಜೋಶಿ ಅವರು ಈ ಸಲ ಹಾರಿಸ್ ಬರ್ತಾರೆ, ಅದರಲ್ಲಿ ನೋ ಡೌಟ್ ಸರ್. ಪ್ರಹ್ಲಾದ್ ಜೋಶಿ ಅವ್ರು ಗೆಲ್ತಾರೋ ಅಥವಾ ನಿಮಗೆ ಇವರು ವಿನೋದ್ ಅಸೋಟಿ ಅವ್ರು ಗೆಲ್ತಾರೆ, ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ? ಪ್ರಹ್ಲಾದ್ ಜೋಶಿ ಅವರೇ ಗೆಲ್ತಾರೆ ಸರ್. ಯಾಕೆ ಸರ್? ಪ್ರಹ್ಲಾದ್ ಜೋಶಿ ಅವ್ರದ್ದು ವೋಟಿಂಗ್ ಕೆಪಾಸಿಟಿ ಬಹಳ ಇದೆ ಇಲ್ಲಿ ಹುಬ್ಳಿಯಲ್ಲಿ. ಅವರು ಬಹಳ ವರ್ಷದಿಂದ ಅವರೇ ಗೆಲ್ಕೊಂಡ್ ಬರ್ತಿದ್ದಾರೆ, ಅವರೇ ಗೆಲ್ತಾರೆ ಸರ್. ಮಾಡಿದ್ದಾರೆ ಸರ್, ಅಭಿವೃದ್ಧಿ ಮಾಡಿದ್ದಾರೆ. ಮೇನ್ ಆಗಿ ನಮಗೆ ಮುಖ್ಯವಾಗಿ ಮೋದಿಜಿ ಬರ್ಬೇಕು ಸರ್. ಮೋದಿಜಿಯಿಂದ ನಮ್ಗೆ ಇನ್ನೂ ದೇಶ ಇಂಪ್ರೂವ್ ಆಗುತ್ತೆ. ಹಂಗಾಗಿ ನಾವು ಇವ್ರನ್ನ ಪ್ರಹ್ಲಾದ್ ಜೋಶಿ ಅವ್ರನ್ನ ಗೆಲ್ಸ್ತೀವಿ. ವಿನೋದ್ ಅಸೋಟಿ ಅವರು ಬರ್ತಾರಂತ ಅನಿಸುತ್ತೆ. ಯಾಕಂದ್ರೆ ರೀ ಈಗ ನಮ್ಮ ಕರ್ನಾಟಕದಾಗ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ. ಸೊ ಅವರು ನಮ್ಮ ಹೆಣ್ಮಕ್ಳಿಗೆ ಎಷ್ಟೊಂದು ಬೆನಿಫಿಟ್ಸ್ ಕೊಟ್ಟಿದ್ದಾರೆ. ಬಸ್ ಫ್ರೀ ಇದೆ, ಮತ್ತು ಮಾಸಿಕ ವೇತನ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಕರೆಂಟ್ ಬಿಲ್ ಫ್ರೀ ಇದೆ. ನಮ್ಮ ಮತ್ತು ಬಡ ಜನರಿಗೆ ಇದೊಂದು ಹೆಲ್ಪ್ ಮಾಡ್ದಂಗೆ ಆಗ್ತೈತ್ರಿ ಇದು ಎಲ್ಲ ಜನರಿಗೆ. ಸೊ ಈ ಕಾಂಗ್ರೆಸ್ ಬಂತಂದ್ರೆ ಇನ್ನೂ ಅವ್ರು ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಬೋದು ಹೆಣ್ಮಕ್ಳಿಗೆ ಅಂತ ನನಗನ್ಸುತ್ತೆ. ನಮ್ಗೆ ಯಾರು ಕೆಲಸ ಮಾಡ್ತಾರೋ ಅವ್ರು ವಿನ್ ಆಗ್ಬೇಕು ಸರ್. ಈಗ ಪ್ರಹ್ಲಾದ್ ಜೋಶಿ ಅವ್ರ ಹೆಸರು ನಾವು ಭಾಳ ದಿನದಿಂದ ಕೇಳಾಕಂತಿದ್ವಿ. ವಿನೋದ್ ಅಸೋಟಿ ಅಷ್ಟು ಕೇಳಿಲ್ಲ. ಇದರ್ಲಿಂದ ನಮ್ಮ ಪ್ರಹ್ಲಾದ್ ಜೋಶಿ ಅವರ ಬಂದರೆ ಚಲೋ ಆಗುತ್ತೆ. ಇಲ್ಲ ಸರ್, ಭಾಳ ಡೆವಲಪ್ಮೆಂಟ್ ಚಲೋ ಮಾಡಿದ್ದಾರೆ, ಆಗಿದಾವೆ ಕೆಲಸ ಎಲ್ಲ ಆಗಿದಾವೆ. ಮುಂದಿನ ಫ್ಯೂಚರ್ನು ಚಲೋ ಮಾಡ್ಬೋದು. ಆ ಇಂಟೆನ್ಷನ್ಲಿಂದ ನಾವು ಪ್ರಹ್ಲಾದ್ ಜೋಶಿ ಅವ್ರಿಗೆ ಬರ್ಬೇಕಂತ ಹೇಳಿ ನಮ್ದು ಒಂದು ಇನ್ನೊಂದು. ಈಗ ಪ್ರಹ್ಲಾದ್ ಜೋಶಿ ಅಭಿವೃದ್ಧಿ ಪ್ರಕಾರ ನೋಡಿದ್ರೆ ಅವರು ಸಿಟಿಗೋಸ್ಕರ ಅಷ್ಟೇ ನೋಡ್ತಾ ಇರ್ತಿರು. ಏನು ಹಳ್ಳಿಗೋಸ್ಕರ ನೋಡಿದ್ರೆ ಈಗ ನಮ್ಗೆ ಹೊಸ ಮುಖ ಬೇಕಾಗುತ್ತೆ. ಹಳ್ಳಿಯಲ್ಲಿ ಅವ್ರು ಯಾವುದು ಬದಲಾವಣೆ ಮಾಡಲಿಲ್ಲ ಈ ವರ್ಷ ಏನಿದೆ ಹೊಸ ಮುಖ ಅಂದ್ರೆ ಅದು ಕಾಂಗ್ರೆಸ್ ಆಗಲಿ ಯಾವುದಾಗಲಿ ಹೊಸ ಮುಖ ಬೇಕಾಗಿರುತ್ತೆ ಈಗ. ಯಾಕಂದ್ರೆ ಹಳೆ ಮುಖ ನೋಡಿ ಸಾಕಾಗಿದೆ ಇಲ್ಲಿ ಹುಬ್ಳಿ ಧಾರವಾಡದಲ್ಲಿ. ಏನೋ ಒಂದು ಅಭಿವೃದ್ಧಿಗೋಸ್ಕರ ಹೊಸ ಮುಖ ನೋಡೋಣ, ಚೇಂಜಸ್ ಆಗ್ಬೇಕು ಅಷ್ಟೇ. ಅಂದ್ರೆ ವಿನೋದ್ ಅಸೂಟಿ ಬರಬೇಕು. ಕಾಂಗ್ರೆಸ್ಸಿನ ವಿನೋದ್ ಅಸೂಟಿ ಅವರು. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ನವರು ಎಲ್ಲ ಸೌಲಭ್ಯಗಳನ್ನ ಕೊಟ್ಟಾರ. ಬಸ್ ಫ್ರೀ ಐತಿ ಎಲ್ಲ ಹೆಣ್ಮಕ್ಳಿಗೆ. ಆಮೇಲೆ 2,000 ರೂಪಾಯಿ ಒಂದೊಂದು ಹೆಣ್ಮಕ್ಳಿಗೆ ಏನ್ ಮಾಡ್ಯಾರ, ಸೌಲಭ್ಯ ಮಾಡ್ಯಾರ. ಮತ್ತು ಎಲ್ಲ ರೀತಿಯಿಂದಲೂ ಬಡತನದ ರೇಖೆಯನ್ನ ತೆಗೆದು ಹಾಕಿ ಅವರೆಲ್ಲರೂ ಹೆಣ್ಮಕ್ಳಿಗೆ ಪ್ರಾಶಸ್ತ್ಯ ಇದ್ದಿದ್ದಿಲ್ಲ ಇಲ್ಲಿ ಇಂಡಿಯಾದೊಳಗ. ಆದ್ರೆ ಈ ಕಾಂಗ್ರೆಸ್ನವ್ರು ಬಂದ್ಮೇಲೆ ಬಹಳ ಪ್ರಾಶಸ್ತ್ಯ ಕೊಟ್ಟು ಎಲ್ಲಾ ರೀತಿಯಿಂದ ಬರೇ ಬಾಯಿ ಮಾತು ಹೇಳಿಲ್ಲ ಅವರು. ಆ ಹಣ ಕೊಟ್ಟು ಅವರು ತಮ್ಮ ಜೀವಿತವನ್ನ ಜೀವಿಸುವಂಗ್ ಮಾಡ್ಯಾರ. ಈಗ ಇದ ಹುಬ್ಬಳ್ಳಿನ ಎಷ್ಟು ಜನ ನೋಡಿದ್ದಿಲ್ಲ. ಬಸ್ನೊಳಗೆ ಬಂದು ಈ ಗಂಗಾವತಿ ಅಂಗಡಿ ಆಮೇಲೆ ಎಲ್ಲ ಪ್ರತಿ ಒಂದೊಂದು ಅಂಗಡಿಗೆ ಬಂದು ನಾವು ನೋಡುವಾಗ ಎಷ್ಟು ಜನರು ಎಲ್ಲಿಂದ ಬರಾಕತ್ತಾರ. ಇವರು ಹಳ್ಳಿ ಜನರು ಈ ಪಟ್ಟಣವನ್ನೇ ನೋಡಿದ್ದಿಲ್ಲ ಅಲ್ಲ, ಎಲ್ಲ ಪಟ್ಟಣವನ್ನ ವೀಕ್ಷಿಸ್ತಾ ಇದಾರ. ಅದಕ್ಕೆ ನಮ್ಗೆ ಭಾಳ ಸಂತೋಷ ಅನಿಸ್ತೈತಿ. ಯಾಕಂದ್ರೆ ಇಲ್ಲಿ ನಮ್ಮ ಭಾರತ ದೇಶ ಅಂದ್ರೆ ಹೆಣ್ಮಕ್ಳಿಗೆ ಅಷ್ಟು ಪ್ರಾಶಸ್ತ್ಯ ಇಲ್ಲ. ಆದ್ರೆ ಇವರು ಮುಖ್ಯಮಂತ್ರಿ ಬಂದ್ಮೇಲೆ ಬಹಳಷ್ಟು ಸೌಲಭ್ಯ ಮಾಡಿಕೊಟ್ಟಾರ. ಅದಕ್ಕೆ ನಾವು ಕಾಂಗ್ರೆಸ್ ಬರ್ತೈತೆ ಅಂತ ಹೇಳ್ತೇವೆ. ಮಾಡ್ತಾರೆ. ಈಗಿಷ್ಟು ಡೆವಲಪ್ಮೆಂಟ್ ಮಾಡ್ಯಾರ ಅಂದ್ಮೇಲೆ ಇವ್ರು ಮಾಡದೇ ಇರ್ತಾರ? ಮಾಡೇ ಮಾಡ್ತಾರ. ವಿನೋದ್ ಅಸೂಟಿ ಅವರು ಗೆಲ್ತಾರೆ ಕಾಂಗ್ರೆಸ್ ಇಂದ ಅನಿಸ್ತದ್ರಿ. ಅವರು ಈಗ ಇವರು ಬಿಜೆಪಿದವರು 2014ರಲ್ಲಿ ಬೆಲೆ ಏರಿಕೆ ಭ್ರಷ್ಟಾಚಾರದ ವಿರುದ್ಧವಾಗಿ ಅವರು ಅದನ್ನ ಇದನ್ನ ಮಾಡಿಕೊಂಡು 2014ರಲ್ಲಿ ಅಧಿಕಾರಕ್ಕೆ ಬಂದರು. ಮತ್ತು ಬೆಲೆ ಏರಿಕೆ ನಿಯಂತ್ರಣ ಮಾಡ್ತೇವೆ ಅಂತ ಹೇಳಿದವರು ಬೆಲೆ ಏರಿಕೆ ನಿಯಂತ್ರಣ ಆಯ್ತೇನ್ರಿ?
ಇಲ್ಲ. 450 ರೂಪಾಯಿ ಸಿಲಿಂಡರ್ ಇದ್ದಿದ್ದು 1000 ಆಯಿತು. ಮತ್ತು ಇದನ್ನು ನೀವು ಅಭಿವೃದ್ಧಿ ಅಂತೀರೋ ಏನಂತೀರಿ ನೀವು ತಿಳಿಸ್ಬೇಕು ನಮಗೆ. ಪ್ರಹ್ಲಾದ್ ಜೋಶಿ ಅವರು ಭಾಳಷ್ಟು ವಿಷಯ ಕಾಂಗ್ರೆಸ್ ವಿರುದ್ಧ ಮಾತಾಡ್ತಾರೆ. ಕಾಂಗ್ರೆಸ್ ವಿರುದ್ಧ ಮಾತಾಡ್ತಾರೋ ಬೇರೆ ಪಕ್ಷ ವಿರುದ್ಧ ಮಾತಾಡ್ತಾರೋ ಪ್ರಶ್ನೆ ಅದು ಬಂದಿರೋದಿಲ್ಲ. ನೀವು ಓಟ್ ತಗೊಳ್ಳುವಾಗ ಜನರಿಗೆ ಏನು ಭರವಸೆಯನ್ನು ಕೊಟ್ಟು ಓಟ್ ತಗೊಂಡ್ರಿ? ಓಟ್ ಕಾಂಗ್ರೆಸ್ದವ್ರು ಹಾಕಿದ್ರ ಬಿ ಜೆ ಪಿದವ್ರಿಗೆ? ಜನಸಾಮಾನ್ಯರು ಓಟ್ ಹಾಕಿ ಬಿ ಜೆ ಪಿಯನ್ನು ಗೆಲ್ಲಿಸಿದ್ರು. ಯಾವ ಕಾರಣಕ್ಕೆ? ಬೆಲೆ ಏರಿಕೆ ಕಡಿಮೆ ಆಗ್ತದೆ, ಪೆಟ್ರೋಲ್ ಬೆಲೆ ಕಡಿಮೆ ಆಗ್ತದೆ, ಎಲ್ಲ ಬೆಲೆ ಕಡಿಮೆ ಆಗಲಿಲ್ಲ. ಮತ್ತೀಗ ಜನ 10 ವರ್ಷ ಅವ್ರಿಗೆ ಅಧಿಕಾರ ಕೊಟ್ಟರು, ಮತ್ತು ಅವರು ಯಾವುದೇ ವಿಧವಾದಂಥ ಜನಸಾಮಾನ್ಯರಿಗೆ ಬೇಕಾದಂಥ ಕಾರ್ಯಗಳನ್ನು ಮಾಡಲಿಲ್ಲ. ಅವರು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಬೇರೆ ಬೇರೆ ಉದ್ಯೋಗಪತಿಗಳಿಗೆ ಲಾಭ ಆಗುವಂಥ ಕಾರ್ಯಗಳನ್ನೇನು ಮಾಡ್ಯಾರ ಅದ್ರ ಬಗ್ಗೆ ಮಾತಾಡ್ತಾರೆ. ಜನಸಾಮಾನ್ಯರಿಗೆ ಏನು ಬೆಲೆ ಏರಿಕೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅದನ್ನು ಅವರು ಸರಿ ಮಾಡಿಲ್ಲ. ಹಾಗಾಗಿ ಈಗ ಹೊಸ ಮುಖ ಮತ್ತು ಇವರು ಅಸೂಟಿ ಅವರಿಗೆ ಜನರು ಓಟ್ ಹಾಕಿ ಗೆಲ್ಲಿಸ್ತಾರೆ ಅನ್ನುವಂಥದ್ದು ನನ್ನ ಅನಿಸಿಕೆ. ವಿನೋದ್ ಅಸೋಟಿ ಅವ್ರು ಗೆಲ್ಬೇಕಂತದೆ. ಯಾಕಂತಂದ್ರೆ ಅವರು ಎಲ್ಲ ಕಾಂಗ್ರೆಸ್ದು ಎಲ್ಲ ಬಸ್ ಗಿಸ್ಸಿಂದೆಲ್ಲ ಫ್ರೀ ಮಾಡಿಕೊಟ್ಟಾರ. ಜನರಿಗೆ ತಿಂಗಳದ್ದು 2000 ರೂಪಾಯಿ ಅನುಕೂಲತೆ ಮಾಡಿಕೊಟ್ಟಾರ. ಆಮೇಲೆ ಎಲ್ಲ ಇನ್ನೂ ಮುಂದಿನ ಬೆನಿಫಿಟ್ಸ್ ಕೊಡ್ತೇವಿ ಅಂತ ಹೇಳ್ಯಾರ. ಯಾಕಂದ್ರೆ ಇವು 5 ಗ್ಯಾರಂಟಿಗಳನ್ನು ಮಾಡಿದಾರ ಅಂತಂದ್ರೆ ಮುಂದೆ ಅವನ್ನು ಮಾಡ್ತಾರ ಅನ್ನುವಂಥ ನಿರೀಕ್ಷೆ ಒಂದು. ಆಮೇಲೆ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಓಣಿಗೆ ಕಾಂಗ್ರೆಸ್ ಕಾರ್ಪೊರೇಟರ್ ಬಂದಿರೋದ್ರಿಂದ ನಮ್ಮ ಓಣಿ ಎಷ್ಟು ವರ್ಷಗಳಿಂದ ಇದರದ್ದು ಎಲ್ಲ ಹಾಳಾಗಿತ್ತು. ಡ್ರೈನೇಜ್ ಕಲೆಕ್ಷನ್, ನೀರಿಂದು ವ್ಯವಸ್ಥೆನ ಎಲ್ಲ ಅಸ್ತವ್ಯಸ್ತ ಇತ್ತು. ಅಂಥದನ್ನೆಲ್ಲ ರೋಡ್ ಕ್ಲೀನ್ ಮಾಡಿಕೊಟ್ಟಾರ, ಡ್ರೈನೇಜರ್ ವ್ಯವಸ್ಥೆ ಮಾಡ್ಯಾರ, ಎಲ್ಲ ಮಾಡಿದಾರ ಅವ್ರು. ಹಿಂಗಾಗಿ ನಾವು ಕಾಂಗ್ರೆಸ್ ಬರಲಿ ಅಂತ. ಆಮೇಲೆ ಇವ್ರು BJP ಅವ್ರು ಇದ್ದಾಗೂ ಸಹ ನಾವು BJPದು ಇದಕ್ಕೆ ಹೋದ್ವಿ, ನಾವು ಆಫೀಸ್ಗೆ ಅದೆಲ್ಲ ಹೋದ್ವಿ. ಇಲ್ಲಿ ಕಾರ್ಪೊರೇಟರ್ ಇದ್ದಾಗ ಅವ್ರ ಕಡೆ ಹೋದ್ರು ನಮ್ಗೆ ಅಲ್ಲಿ ಮಠ ಹೋದ್ರು ಅವ್ರೇನು ರೆಸ್ಪಾನ್ಸ್ ಮಾಡಲಿಲ್ಲ. ಆಮೇಲೆ ಬಂದವ್ರಿಗೆ ಫಸ್ಟ್ ಆಫ್ ಆಲ್ ಅವರು ಒಳಗೆ ಕರೆದು ಏನು ಅನ್ನೋದು ಮಾತಾಡಿಸಿ ಎಲ್ಲ ಹೇಳಬೇಕಿತ್ತು. ಅದನ್ನ ಅವ್ರು ಹೇಳಲಿಲ್ಲ, ಮಾಡಲಿಲ್ಲ. ಹಂಗೆ ರೆಸ್ಪಾನ್ಸ್ ಅಲ್ಲಿ ಅವ್ರಿದ್ದಲ್ಲೇ ನಾವು ಹೋಗೇವಿ ಅಂದ್ರೆ ಅವ್ರು ನಮಗೆ ರೆಸ್ಪಾನ್ಸ್ ಮಾಡ್ಬೇಕಲ್ಲ ಎಲ್ಲ ರೀತಿಯಿಂದ. ಆ ಥರದ್ದಂಥದ್ದು ಅವ್ರು ಏನೂ ಮಾಡಲಿಲ್ಲ. ಅದ್ರ ಸಂಬಂಧ ನಾವು ಕಾಂಗ್ರೆಸ್ ಬರಲಿ, ಎಲ್ಲದಕ್ಕೂ ನಮಗೆ ಹೆಲ್ಪ್ ಆಕ್ಕೈತಿ. ಹೆಲ್ಪ್ ಆಗೋದಕ್ಕಿಂತ ಮುಂಚೆ ಇವರು ತಾವ ಹೊಡೆದಾಡ್ಕೊಂತ ಇವರಿಗೆ ಹೆಚ್ಚಾಗಿ BJP ಅವ್ರನ್ನ ನಾವು ಇನ್ನೊಬ್ಬರ ಕಡೆಯಿಂದ ಬೈಯೋದು ನೋಡೇವಿ ಹೊರತು ಕೆಲಸ ಆಗೋದನ್ನ ನೋಡಿಲ್ಲ. ಇವ್ರು ಕಾಂಗ್ರೆಸ್ದವ್ರು ಬೈದ್ರೂ ಸಹ ಕೆಲಸ ಮಾಡಿ ಕೊಡ್ತಾರ ಅನ್ನೋದು ನಮ್ಮ ಕಣ್ಣು ಮುಂದೆ ಐತಿ. ಆ ಉದ್ದೇಶಕ್ಕೆ ನಾವು ಕಾಂಗ್ರೆಸ್ ಬರಲಿ ಅಂತೀವಿ. ನನ್ನ ಪ್ರಕಾರ ಪ್ರಹ್ಲಾದ್ ಜೋಶಿ ಅವರೇ ಆಗ್ಬೋದು. ಯಾಕಂದರೆ ಸೆಂಟ್ರಲ್ನೊಳಗೆ BJP ಗೌರ್ಮೆಂಟ್ ಇರೋದ್ರಿಂದ ಪ್ರಹ್ಲಾದ್ ಜೋಶಿ ಅವ್ರ ಕಡೆ ಒಲವು ಜಾಸ್ತಿ ಇರುತ್ತೆ ಒಂದು. ಆಮೇಲೆ ಕೆಲವೊಂದು ಹುಬ್ಳಿ ಧಾರವಾಡನಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅವರು. ಫ್ಲೈಓವರ್ ಆಗಲಿ, ಆಮೇಲೆ ಕೆಲವೊಂದು ರೋಡ್ಸ್ ಆಗಲಿ, ರೈಲ್ವೆ ಯೋಜನೆಗಳಾಗಲಿ ಕೆಲವೊಂದು ಅವರು ಹುಬ್ಳಿಗೆ ತೊಗೊಂಡು ಬಂದಿದ್ದಾರೆ. ಕಾಂಗ್ರೆಸ್ ವಿನೋದ್ ಅಸೋಟೇಕರ್ ಅವರು ಅಂತ ಅವ್ರಿಗೆ ಹೆಸರಿಲ್ಲ. ಅವ್ರೇನು ಕೆಲಸ ಮಾಡಿಲ್ಲ ಅಂತಲ್ಲ, ಅವ್ರದ್ದು ಅಂಥ ಹೆಸರು ಇಲ್ದಿದ್ದಕ್ಕೆ ಅವ್ರಿಗೆ ಒಲವು ಕಡಿಮೆ. ನನ್ನ ಪ್ರಕಾರ ಈ ಒಂದು ಇದರಲ್ಲಿ ಪ್ರಹ್ಲಾದ್ ಜೋಶಿಯವರೇ ಬರ್ಬೋದು. ಯಾಕಂದರೆ ಅವ್ರು ಬಂದರೂ ಒಳ್ಳೆಯದು. ಯಾಕಂದರೆ ಸೆಂಟ್ರ್ನಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಜಿಯವರು ಇರೋದ್ರಿಂದ, ಅವ್ರು ಬರೋದ್ರಿಂದ ನಮಗೆ ಒಳ್ಳೆಯ ಒಂದು ಹುಬ್ಳಿಗೆ ಇನ್ನೂ ಅನೇಕ ಸಪೋರ್ಟ್ಗಳು ಆಗ್ಬೋದು, ಇನ್ನೂ ಅಭಿವೃದ್ಧಿ ಕಾರ್ಯಗಳು ಆಗ್ಬೋದು ಅಂತೇಳಿ ನಾನು ಅನ್ನಿಸ್ತೀನಿ. ಪ್ರಹ್ಲಾದ್ ಜೋಶಿಯವರೇ ನಮ್ಗೆ ವಿನೋದ್ ಅವರೇ ಗೆದ್ದು ಬರ್ಬೇಕ್ರಿ. ಯಾಕಂದ್ರೆ ನಮ್ಮ ಕಾಂಗ್ರೆಸ್ಸಿಂದ ಭಾಳ ಬೆನಿಫಿಟ್ ತೊಗೊಂಡಿರಿ ಸರ್. ಮುಂದೆ ಅವ್ರು ಬೆನಿಫಿಟ್ ಮಾಡಲಿ ಬಿಡಲಿ ನಮ್ಗೆ ಕಾಂಗ್ರೆಸ್ಸೇ ಬರ್ಬೇಕ್ರಿ. ಅವ್ರು ಮಾಡ್ತಾರ ನಂಬಿಕೆ ನಮ್ಗೆ ಐತ್ರಿ. ಆದ್ರೂ ನಮಗೆ ಕಾಂಗ್ರೆಸ್ಸೇ ಬರ್ಬೇಕು ಅನ್ನೋದು ನಮ್ಮೆಲ್ಲರ ನಂಬಿಕೆ ರೀ. ಬರಬೇಕ್ರಿ. ಯಾವ ಕಾರಣಕ್ಕೂ BJP ಬರ್ಬೇಕ್ರಿ. ಅದು ಯಾವ ಬೆನಿಫಿಟ್ ಐತೆ ಅನ್ನೋದು ಗೊತ್ತಿಲ್ರಿ. ಆ ಬೆನಿಫಿಟ್ ಏನಾದ್ರು ಅಪ್ಲೈ ಮಾಡಕ್ ಹೋದ್ರೆ ಅದಕ್ಕೆ ಬೇಕಾದಷ್ಟು ಡೀಟೇಲ್ಸ್ ಕೇಳ್ತಾರೆ. ಆ ಡೀಟೇಲ್ಸ್ ಹಾಕಕ್ ಹೋದ್ರೆ ಯಾವ್ದು ಮ್ಯಾಚ್ ಆಗಂಗಿಲ್ಲ. ಅದರಿಂದ ನಾವೇನು ಬೆನಿಫಿಟ್ ತಗೊಂಡು ಇಲ್ಲ. ಸೊ ನಮ್ಗೆ ಕಾಂಗ್ರೆಸ್ ಬರ್ಬೇಕ್ರಿ. ಇಲ್ಲ, ನಮ್ದು ವ್ಯಕ್ತಿಗತ ಅಭಿಪ್ರಾಯ ಏನಂದ್ರೆ ಒಂದ್ಸಲ ಬೇರೆಯವರು ಈಗ ಪ್ರಹ್ಲಾದ್ ಜೋಶಿ ಅವ್ರು ನೋಡಿ ಭಾಳ ವರ್ಷ ಆತ. ಈಗ ಹೊಸ ಮುಖ ಬರಲಿ, ಹೊಸ ಕೆಲಸಗಳು ಆಗ್ತಾವ ಅಂತ ನಮ್ಮ ಆಸೆ. ವಿನೋದ್ ಅಸೋಟಿ ಅವ್ರು ಬರ್ಬೇಕಂತ ನಮ್ಮ ಅನಿಸಿಕೆ. ಆಗ್ಯಾವು, ಆದ್ರೆ ಹೇಳ್ಕೊಳ್ಳೋ ಅಷ್ಟಾಗಿಲ್ಲ. ವಿನೋದ್ ಅಸೋಟಿ ಅವ್ರಿ. ಯಾಕಂದ್ರೆ ಅವ್ರು ಏನು ಮಾಡಿಲ್ಲ ಹೇಳ್ರಿ. ಎಸ್ಪೆಷಲಿ ನಾವು ಹೆಣ್ಮಕ್ಳು ಅಡುಗೆ ಮನೆಯಾಗಿರ್ತೀವ್ರಿ. ಸಿಲಿಂಡರ್ ಖಾಲಿ ಆದಾಗ ಮೊದಲು ನಮ್ಮ ಪಾಕೆಟ್ ಮನಿ ಒಂದು 500 ಇರ್ತಿತ್ರಿ. ಸಿಲಿಂಡರ್ ಅವ್ನಿಗೆ ಬುಕ್ ಮಾಡಿ ನಾವು ಸಿಲಿಂಡರ್ ತಗೋತಿದ್ವಿ. ಬಟ್ ಈಗ BJP ಸರ್ಕಾರ ಬಂದು 10 ವರ್ಷ ಆಗೈತ್ರಿ. ಸಿಲಿಂಡರ್ ಬೆಲೆ 1100 ರೂಪಾಯಿ ರೀ.
ಹೆಣ್ಮಕ್ಳಿಗೆ ಎಲ್ಲಿಂದ ಬರ್ತೈತ್ರಿ ಪಾಕೆಟ್ ಮನಿ? ಅದ ಎಷ್ಟೋ ಜನ ತಂದೆ ತಾಯಿ ಮಕ್ಕಳ ಕೈ ಬಿಟ್ಟ ವಿಧವೆಯರಿಗೆ ಅವ್ರು ಕೊಡುವಂಥ 2,000 ರೂಪಾಯಿ ಆಗಲಿ, ಅವ್ರು ಕೊಡುವಂಥ ಪೆನ್ಷನ್ ರೊಕ್ಕದಿಂದ ಎಷ್ಟೋ ಮಂದಿ ಹೆಣ್ಮಕ್ಳಿಗೆ ಹೆಲ್ಪ್ ಆಗೈತ್ರಿ. ಆಮೇಲೆ ನಮ್ಮ ಓಣಿಯೊಳಗೆ ಮೇನ್ ಹೇಳ್ಬೇಕಂದ್ರೆ ಚರಂಡಿ ವ್ಯವಸ್ಥೆ ಸರಿ ಇದ್ದಿದ್ದಿಲ್ರಿ. ಮಳೆಗಾಲ ಬಂದರೆ ಎಲ್ಲ ಚರಂಡಿ ಬ್ಲಾಕ್ ಆಗೋದಾಗ್ಲಿ, ಕೆಳಗಡೆ ಇರುವಂಥ ಮನೆಯೊಳಗೆ ಚರಂಡಿ ಬ್ಲಾಕ್ ಆಗಿ ಭಾಳ ಸಮಸ್ಯೆ ಫೇಸ್ ಮಾಡ್ತಿದ್ದೀರಿ. ಬಟ್ ಈಗ ಏನಾಗೈತಂದ್ರೆ ಕಾಂಗ್ರೆಸ್ ಅವ್ರು ನಮ್ಮ ಓಣಿಯೊಳಗೆ ಅಡ್ಡಾಡಿ ಒಂದು ಬೃಹತ್ ಆಕಾರದ ಚರಂಡಿ ವ್ಯವಸ್ಥೆನ ನಮ್ಮ ಓಣಿಯೊಳಗೆ ನಮ್ಗೆ ಅನುಕೂಲ ಮಾಡಿಕೊಟ್ಟಾರೆ. ಕರೆಂಟ್ ಬಿಲ್ ಫ್ರೀ ಮಾಡ್ಯಾರ್ರಿ. ಎಷ್ಟೋ ಜನ ಹೆಣ್ಮಕ್ಳಿಗೆ ಸಹಾಯ ಮಾಡ್ಯಾರ್ರಿ. ಮತ್ತು ಡಿಪ್ಲೊಮಾ ITI ಮಾಡಿ ಕೆಲಸ ಇಲ್ಲದೆ ಹಾಗೆ ಇರುವಂಥ ಮಕ್ಕಳಿಗೆ ಯುವ ನಿಧಿ ಅಂತೇಳಿ 1500 ರೂಪಾಯಿನೂ ಕೊಟ್ಟಾರೆ. ಸೊ ಇವೆಲ್ಲ ವ್ಯವಸ್ಥೆಗಳನ್ನು ನೋಡ್ಬೇಕಾದ್ರೆ ಮುಂದಿನ ಪೀಳಿಗೆಗೆ ಉಪಯುಕ್ತಕರವಾದಂಥ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ಬೇಕಂದ್ರೆ ಕಾಂಗ್ರೆಸ್ ಬಂದ್ರೇನೆ ಒಳ್ಳೇದೆಂಬುದಾಗಿ ನನ್ನ ಅನಿಸಿಕೆ. ನಾವಂತ ಹೇಳ್ತೇವೆ ವಿನೋದ್ ಅಸೂಟಿ ಮಾತ್ರ ಗೆಲ್ಬಹುದಂತ ನಮ್ ಗ್ಯಾರಂಟಿ ಇದೆ. ಯಾವ ಕಾರಣಕ್ಕಾಗಂದ್ರೆ ಈಗೇನ್ ನಮ್ದು ಹಾಲಿ MP ಇದ್ರಲ್ಲ ಪ್ರಹ್ಲಾದ್ ಜೋಶಿ ಅವ್ರ 3 ಸಲ ಆರಿಸ್ಕೊಂಡ್ ಈಗ ನಮ್ಮ ಕ್ಷೇತ್ರಕ್ಕೆ. ಆ 3 ಸಲ ಆರಿಸ್ಕೊಂಡ್ ಯಾವ್ದು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅವ್ರು ಹೇಳ್ತಾರ, ಅವ್ರು ಬುಕ್ ರೆಡಿ ಮಾಡ್ಯಾರ, ನಾವ್ ಅದನ್ನ ಮಾಡೇವಿ ಇದನ್ನ ಮಾಡೇವಿ ಅಂತಂದ್ರೆ. ಆದ್ರೆ ಬರೀ ಒಂದು 3 ಕಾರಣಕ್ಕೆ ಹೇಳ್ತೀನಂತ. ಒಂದನೇದು BRTS. ಆ BRTS ಮಾಡ್ಯಾರ. BRTS ಲಿಂದ ಏನ್ ಪ್ರಯೋಜನ ಆಗೈತಿ ಅವ್ರ ಹೇಳಬೇಕು. ಈ BRTS ಮಾಡಿದ್ರೆ ಧಾರವಾಡಕ್ಕೆ ಹೋಗಾಕ ಒಂದು ಸಣ್ಣ ಜಾಗ ಆಗ್ಬಿಟ್ಟೈತಿ. ಒಬ್ಬನ ಅರ್ಧ ತಾಸದ ಮುಟ್ಟು ಧಾರವಾಡನ 1-1.5 ತಾಸು ಬೇಕಾಕೈತಿ ಮುಟ್ಟಾಕ. ಅದು ಒಂದು ಫೇಲ್ ಆಯ್ತು. ಸೆಕೆಂಡ್ ಇವ್ರು ಒಂದು ಫ್ಲೈಓವರ್ ಮಾಡಂತಾರ. ಇದು ಒಂದು ಮುಂದಾಲೋಚನೆ ಇಲ್ದಿದ್ ಫ್ಲೈಓವರ್ ಐತ್ರಿ. ಅದು ಹೆಂಗ್ ಫ್ಲೈಓವರ್ ಮಾಡಿದ್ರೆ ಅದು 100 ವರ್ಷ ಆದ್ರೂ ಅದು ಅಲ್ಲಿ ಇರ್ಬೇಕು. ಈ ಫ್ಲೈಓವರ್ಲಿಂದ ಜನಕ್ಕೆ ಏನಿದೆಯಲ್ಲ, ಅದ್ರ ಬದ್ಲಿ ಇವ್ರೆ ಒಂದ್ ಸ್ವಲ್ಪ ಫ್ಲೈಓವರ್ ಮಾಡೋ ಬದ್ಲಿ ರೋಡ್ನ ಅಗಾಲ ಮಾಡ್ಬಿಟ್ಟಿದ್ರೆ ಮುಗಿದು ಹೋಗಿರ್ತೈತೆ. ಅದು ಮೂರನೇದು ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಜನತಾ ಬಜಾರ್ ಹೇಳ್ಬೇಕಂತ. ಜನತಾ ಬಜಾರ್ ಓಪನ್ ಆಗಿ ಇಲ್ಲಿವರೆಗೆ 1.5 ವರ್ಷ ಆಯ್ತ್ರಿ. 1.5 ವರ್ಷ ಆದ್ರೂ ಯಾವ್ದು ಅಲ್ಲಿ ಒಂದು ಬಡವ್ರ ಇರ್ತಾರಲ್ಲಿ ಅಲ್ಲಿ ವ್ಯಾಪಾರ ಮಾಡೋರು. ಆ ವ್ಯಾಪಾರ ಮಾಡೋರ್ಗೆ ಸದ್ಯಕ್ಕೆ ಅಲ್ಲಿ ಅದನ್ನ ಉಪಯೋಗ ಮಾಡಕ್ ಕೊಡ್ತಾ ಇಲ್ಲ. ಅದು ಜನತಾ ಬಜಾರ್ ಹಂಗ ಖಾಲಿ ಬಿದ್ದು ಬಿಟ್ಟದ ಅದು. ಹಾಗಾಗಿ ಈ ಸಲ ಮಾತ್ರ ಪ್ರಹ್ಲಾದ್ ಜೋಶಿ ಅವ್ರ ಬರಾಕ್ ಸಾಧ್ಯ ಇಲ್ಲ. ಇವ್ರದ್ದು ಏನ್ ಅಜೆಂಡಾ ಇತ್ತು, ನಾವು ಅಭಿವೃದ್ಧಿ ಮಾಡ್ಬೇಕನ್ನೋದು ಅಜೆಂಡಾ ಇದ್ದಿದ್ದಿಲ್ಲ ಇವ್ರದ್ದು. ಬರೀ ಹಿಂದೂ ಮುಸ್ಲಿಂ ಈದ್ ಅಂತ ಅನ್ನೋ ಕಾರಣಕ್ಕೆ ಜನಾನು ಬಹಳ ಬುದ್ಧಿವಂತರದಾರ ನಮ್ದು ಕ್ಷೇತ್ರದಾಗ. ಎಲ್ಲ ಬರೀ ಜಾತಿ ಇದ್ರ ಬೇಕಾದ್ರೆ ಹಾಕಂಗಿಲ್ಲ ಓಟ್. ಯಾರು ಅಭಿವೃದ್ಧಿ ಮಾಡ್ಯಾರಲ್ಲ ಅವ್ರನ್ನ ಮೇನ್ ಹಾಕ್ತಾರ ಅಂತ ನಮ್ಗೆ ಗ್ಯಾರಂಟಿ ಐತಿ. ಇನ್ನೊಂದು ಅಸೂಟಿ ಯಾಕೆ ಗೆದ್ದು ಬರ್ತಾರಂದ್ರೆ ಕರ್ನಾಟಕ ಕಾಂಗ್ರೆಸ್ ಏನ್ ಗ್ಯಾರಂಟಿ ಕೊಟ್ಟಾವಲ್ಲ ಅದ್ರಲ್ಲಿಂದ ಅಲ್ಲಿಂದ ಬರ್ತಾರ. ಇನ್ನು ಸಂತೋಷ್ ಲಾಡ್, ಆ ಸಂತೋಷ್ ಲಾಡ್ ಸದ್ಯಕ್ಕೆ ಭಾಳ ಅಂದ್ರೆ ಭಾಳ ಪ್ರಯಾಸ ಪಟ್ಟು ಅವ್ರ ಸಂಬಂಧ ಓಡಾಡ್ಯಾರ ಕ್ಷೇತ್ರದಾಗೆಲ್ಲ. ಹಾಗಾಗಿ ಅವ್ರ ಅಸೂಟಿನ ಗೆದ್ದು ಬರ್ತಾರಂತ ನಮ್ಗೆ 100% ಗ್ಯಾರಂಟಿ ಐತಿ ಸರ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.